MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಚುನಾವಣೆಗೆ ಹೋಗೋಣ, ಗೆದ್ದ ಬಳಿಕ ಡಿಕೆ ಸಿಎಂ ಆಗಲಿ ಎಂದ ಕೇಂದ್ರ. ಡಿಕೆ ಶ್ರಮಕ್ಕೆ ಕೂಲಿ ಕೊಡಬೇಕು ಅಂತ ಆಗ್ರಹ. ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟ ಡಿಕೆ ಪಡೆ ಸಮಸ್ಯೆಗೆ ಔಷಧಿ ನೀಡ್ತೀವಿ ಎಂದ ಖರ್ಗೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ರಾಜಣ್ಣ ಚುನಾವಣೆಗೆ ಹೋಗೋಣ, ಗೆದ್ದ ಬಳಿಕ ಡಿಕೆ ಸಿಎಂ ಆಗ್ಲಿ ಎಂದಿದ್ದಾರೆ. ಈಗಾಗಲೇ ಡಿಕೆಗೆ 139 ಶಾಸಕರ ಬೆಂಬಲವಿದೆ ಅಂತ ಇಕ್ಬಾಲ್ ಹುಸೇನ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ, ಮುಂದೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಬರೋಣ. ಆವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. 139 ಜನ ಎಲ್ಲರೂ ಕೂಡ ಅವ್ರ ಬೆಂಬಲಿಗೆ ನಾವೆಲ್ಲರೂ ಕೂಡ ಇದ್ದೀವಿ. ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಒಂದು ಅಭಿಲಾಷೆ, ಆಸೆ ಎಲ್ರಿಗೂ ಇದೆ. ಶಾಸಕರ ಬೆಂಬಲವಿದೆ ಎಂದ ಇಕ್ಬಾಲ್ ಡಿಕೆ ಶ್ರಮಕ್ಕೆ ಕೂಲಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ರಾಜಣ್ಣ, ಪರಮೇಶ್ವರ್ ನೇತೃತ್ವದಲ್ಲಿ ಪಕ್ಷ ಗೆದ್ದಿತ್ತು, ಹಳೆ ಕೂಲಿ ಬಾಕಿ ಇದೆ, ಅದನ್ನ ಮೊದಲು ಚುಕ್ತ ಮಾಡ್ಲಿ ಅಂತ ಹೇಳಿದ್ದಾರೆ. ಕೆಲಸ ಮಾಡಿದ್ದಾರೆ, ಕೂಲಿ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ, ಸಂಘ ಅಧಿಕಾರಕ್ಕೆ ತಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಕೂಲಿ ಕೊಡದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ? ಇವಾಗಿಂದ ಪರಮೇಶ್ ಅವರು ಕೂಡ 13ರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು, ಅದು ಸೋತ್ಬಿಟ್ರು ಅವರು. ಗೊತ್ತಾಯ್ತಾ? ಇವ್ರು ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ, ಅದು ಹಳೆಯ ಕೂಲಿ ಸಾಲ ಇರೋದು, ಮೊದಲು ಅದನ್ನು ಚುಕ್ತ ಆಗಲಿ, ಆಮೇಲೆ ಈ ಚುಕ್ತ ಮಾಡಿದ್ರೆ. ಕೂಲಿ ಕೇಳಿದ ಇಕ್ಬಾಲ್ ಹುಸೇನ್ 2-3 ದಿನದಲ್ಲಿ ಸುದ್ದಿ ಬರುತ್ತೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಲೇವಡಿ ಮಾಡಿರೋ ಬಸವರಾಜ ರಾಯರೆಡ್ಡಿ ಅತಿಯಾದ ಆತ್ಮವಿಶ್ವಾಸ ಅಂತ ತೆಗೆದಿದ್ದಾರೆ. ಇನ್ನು 2-3 ದಿವಸದಲ್ಲಿ ಸುದ್ದಿ ಬರ್ತದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಖುಷಿಯಾಗಿದ್ದೀನಿ. ಬಹಳ ಸಂತೋಷಪ್ಪ. ಈಗ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷ. ಅತಿಯಾದ ಆತ್ಮವಿಶ್ವಾಸ ಇರುವ ವ್ಯಕ್ತಿಗಳು ಕೆಲವು ಇರ್ತಾರೆ, ಅದರಲ್ಲಿ ಅವರು ಒಬ್ರು. ಡಿಕೆ ಬಣದ ನಾಯಕರು ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆದ್ರೆ ದಲಿತ ಸಿಎಂ ದಾಳ ಉರುಳಿಸಿರೋ ನಾಯಕರು ದಲಿತ ಸಿಎಂ ಚರ್ಚೆಯನ್ನ ಜೀವಂತವಾಗಿಡೋ ಯತ್ನದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಪಕ್ಷದ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ. ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನ ಗುರುಸ್ಕೊಂಡಿರ್ತಾರೆ. ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಗುರುಸ್ಕೊಂಡಿದ್ದೀವಿ. ಅದು ಹಿಂದೂ ಇದ್ದೇ ಇವತ್ತು ಕೂಡ ಅದಿದ್ದೇ ಇರೋದ್ರಲ್ಲಿ ಏನು ಬದಲಾವಣೆ ಇರಲ್ಲ. ದಲಿತರಾಗಲಿ, ಹಿಂದುಳಿದವರಾಗಲಿ, ಮುಂದುವರೆದವರಾಗಲಿ ಯಾರಾಗಬೇಕಾದ್ರೂ ಹೈಕಮಾಂಡ್ ಈಗ ಜೊತೆಲಿ ಇದ್ದೇ ಇರ್ತೀವಲ್ಲ. ಕಾಂಗ್ರೆಸ್ನಲ್ಲಿನ ಎಲ್ಲ ಬೆಳವಣಿಗೆಗಳು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ರಾಹುಲ್ ಗಾಂಧಿ ವರದಿ ತರಿಸಿಕೊಂಡು ಚರ್ಚೆ ಕೂಡ ನಡೆಸಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಂದ ಬಂದ ಅದೊಂದು ಸಂದೇಶ ಸಾಕಷ್ಟು ಚರ್ಚೆ ಹುಟ್ಟುಹಾಕಿದೆ. ಯಾಕಂದ್ರೆ ನಾಯಕತ್ವ ಬದಲಾವಣೆ ಚರ್ಚೆ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ ಸಭೆ ಬಳಿಕ ಶುರುವಾಗಿತ್ತು. ಇದಾದ ಬಳಿಕ ಪಿಕೆ ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ ಸಹ ರಾಹುಲ್ ಭೇಟಿಯಾಗಿ ಬಂದಿದ್ರು. ಆ ಮೂಲಕ ರಾಜ್ಯ ರಾಜಕೀಯ ವಾಸ್ತವ ಚಿತ್ರಣ ರಾಹುಲ್ ಗಾಂಧಿ ಕೈ ಸೇರಿದೆ. AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊಂತೀನಿ ಅಂತ. ಇಷ್ಟೇ ಅಲ್ಲ, ರಾಹುಲ್ ಗಾಂಧಿ ನಾಯಕರಿಂದ ಇಂಚಿಂಚು ಮಾಹಿತಿ ಪಡೆದಿದ್ದಾರೆ. ರಾಹುಲ್ ಗಾಂಧಿ ಜಾತಿವಾರು ಅಂಕಿಅಂಶಗಳ ವರದಿ ಪಡೆದು ಪ್ರಬಲ ಜಾತಿಗಳು, ನಿರ್ಣಾಯಕ ಜಾತಿಗಳು ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದ ಈ ವರದಿ ಮಹತ್ವ ಪಡೆದುಕೊಂಡಿದೆ. 2029ರ ಲೋಕಸಭಾ ಚುನಾವಣೆ ಬಗ್ಗೆ ಬಹಳ ಗಂಭೀರವಾಗಿ ಆಲೋಚನೆ ನಡೆಸಿರೋ ರಾಹುಲ್ 2028ರ ವಿಧಾನಸಭಾ ಚುನಾವಣೆ ಮೇಲೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರ ಯಾವ ರೀತಿ ಪರಿಣಾಮ ಬೀರಬಹುದು ಎಂಬ ಬಗ್ಗೆ ಲೆಕ್ಕಾಚಾರ ಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಭೇಟಿ ವೇಳೆ ಜಾತಿವಾರು ಅಂಕಿಅಂಶಗಳ ಬಗ್ಗೆಯೂ ಕೂಲಂಕುಷ ಚರ್ಚೆ ನಡೆಸಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ಇದರ ನಡುವೆ ರಾಹುಲ್ ಗಾಂಧಿ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರೆ ಮಾಡಿ 20 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಖರ್ಗೆ ಇಲ್ಲಿನ ಸಮಸ್ಯೆಗೆ ಔಷಧಿ ನೀಡ್ತೀವಿ ಅಂತ ಹೇಳಿದ್ದಾರೆ. कि ऐसे समस्याओं को हम सुलझाएंगे. हम हाईकमांड के लोग, मैं हूँ, राहुल जी हैं, सोनिया गांधी जी है, हम बैठ के सोच के उसको कुछ जो मेडिसिन देना है वो सब देंगे उसको.
ಎಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನದ ದಿನಾಚರಣೆ ಆಚರಿಸಿದ್ರು. ಸಚಿವ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಸಾಥ್ ಕೊಟ್ರು. ದಲಿತ ನಾಯಕರು ವೇದಿಕೆ ಮೇಲೆ ಸಿಎಂಗೆ ಹಾರ ಹಾಕಿ ಸನ್ಮಾನಿಸಿದ್ರು. ಕಾಂಗ್ರೆಸ್ ಮನೆಯ ಕಿತ್ತಾಟ ಬಿಜೆಪಿಗೆ ಆಹಾರವಾಗಿದೆ. ಸಿಎಂ ಯಾರು ಅಂತೇಳಿ ಅಂತ ಅಶೋಕ್ ಒತ್ತಾಯಿಸಿದ್ದಾರೆ. ಆಡಳಿತ ಮಾಡಲು ಸಾಧ್ಯವಾಗದಿದ್ರೆ ವಿಧಾನಸಭೆ ವಿಸರ್ಜಿಸಿ ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಒಂದು ಡಿಸಿಷನ್ ತಗೊಂಡೋಗಿ ಯಾರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಕ್ಕೆ ಇವ್ರಿಗೆ ಏನ್ ದಾಡಿ ಏನಾಗೈತೆ ಹೈಕಮಾಂಡ್ಗೆ? ಯಾರು ಮುಖ್ಯಮಂತ್ರಿ ಅಂತ ನಾವು ಅಧಿವೇಶನ ಬಾಲ್ಗೊಳ್ಬೇಕು? ಆಡಳಿತ ನಡೆಸೋದಕ್ಕೆ ಸಾಧ್ಯ ಆದ ನಡೆಸಿ. ಇದೇ ರೀತಿ ಕಿತ್ತಾಟ ಮಾಡಿಕೊಂಡು ದೆಹಲಿಯಲ್ಲೇ 4 ದಿನ ಕ್ಯಾಂಪ್ ಮಾಡೋ ಬದಲು ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಹೋಗೋದು ಒಳ್ಳೇದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.